ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಂಕಟನಾಥ, ಸತ್ಯವತಿ ಅಮ್ಮ ನನಗೆ ಮುಕ್ತಿ ಬೇಕು ಅಂತ ಕೇಳ್ತಾ ಇದ್ರು. ನಾನು ಅವ್ರಿಗೆ ಮಠಕ್ಕೆ ಬಂದು ಗುರುಗಳನ್ನ ಭೇಟಿ ಮಾಡಿ ಗುರುಗಳು ನಿಮಗೆ ಸ್ವರ್ಗಕ್ಕೆ ಹೋಗೋ ದಾರಿ ತೋರಿಸ್ತಾರೆ ಅಂತ ಹೇಳಿದ್ದೆ. ನಾನೇ ಅವರನ್ನ ಮಠಕ್ಕೆ ಕರ್ಕೊಂಡು ಬರೋಣ ಅಂತಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪಂಗೆ ಯಾರೋ ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಲ್ವೇ? ನಮ್ಮಪ್ಪ ಹೆಣನ ಪ್ರತ್ಯಕ್ಷವಾಗೂ ನೋಡಿಲ್ಲ, ಪ್ರಮಾಣಿಸಿನೂ ನೋಡಿಲ್ಲ. ವಯಸ್ಸಾಯ್ತಲ್ವೇ, ಅರಳು ಮರಳು ಗೋವಿಂದ. ಹೌದಪ್ಪ, ಯಾಕೋ ಆಗ ನನ್ನ ಬುದ್ಧಿ ಕೈ ಕೊಟ್ಟಿತ್ತು. ಆದರೆ ಅವರು ಮಠಕ್ಕೆ ತನ್ನ ಆಸ್ತಿನ ದಾನ ಮಾಡ್ತೀನಿ ಅಂತ ಹೇಳಿದ್ದು ಮಾತ್ರ ಸತ್ಯ. ನೋಡಪ್ಪ ವೆಂಕಟನಾಥ, ನೀನು ವಯಸ್ಸಿನಲ್ಲಿ ಕಿರಿಯವನಾದ್ರೂ ಜ್ಞಾನದಲ್ಲಿ ಮೇರು ಶಿಖರ. ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೆ ನೀನೊಂದು ಅವಕಾಶ ಮಾಡಿಕೊಡ್ಬೇಕು. ನೀವು ಹಿರಿಯರು, ಈ ರೀತಿಯೆಲ್ಲ ಹೇಳಬಾರದು. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇನ್ಯಾವುದೂ ಇಲ್ಲ. ಗುರುಗಳು ಕೋಪದಲ್ಲಿ ಏನೋ ಹೇಳಿದ್ದಾರೆ, ಆದರೆ ಅವ್ರ ಮನಸ್ಸು ಖಂಡಿತ ಮತ್ತೆ ಬದಲಾಗತ್ತೆ. ಅವರು ಬದಲಾಗದೇ ಇರಲಿ, ಆದರೆ ನೀನು ಮಾತ್ರ ನಾನು ಕೇಳಿದಿಲ್ಲ ಅನ್ನಬಾರದು. ಅದೇನು ಅಂತ ಹೇಳಿ, ನನ್ನಿಂದ ಸಾಧ್ಯವಾದರೆ ಖಂಡಿತ ಮಾಡ್ತೀನಿ. ನಿನ್ನಿಂದ ಸಾಧ್ಯವಾಗುವಂಥದ್ದೇ ಅಪ್ಪ. ನಾನು ಆ ತಾಯಿ ಸತ್ಯವತಿ ಬಗ್ಗೆ ತಿಳಿಯದೆ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟೆ. ಅದರಿಂದ ಯಾವ ನರಕಕ್ಕೆ ಹೋಗ್ತೀನೋ ಗೊತ್ತಿಲ್ಲ. ಒಂದು ಸರಿ ಆಕೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಪ್ಪ. ನೀನ್ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸಾಕು, ಇವ್ರು ಹೋಗಿ ಅವ್ರ ಕತೆನ ಮುಗಿಸ್ತಾರೆ. ಅಂದ್ರೆ ಮುಗಿದ ಕತೆನ ವಿವರವಾಗಿ ಹೇಳಿ ಕ್ಷಮೆ ಕೇಳ್ಕೊಂಡು ಬರ್ತಾರೆ ಅಂತ ಹೇಳ್ದೆ ಗೋವಿಂದ. ಕ್ಷಮಿಸಿ, ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಗುರುಗಳ ಅಪ್ಪಣೆ ಇಲ್ಲದೆ ನಾನೇನು ಹೇಳೋದಿಲ್ಲ. ವೆಂಕಟನಾಥ ವೆಂಕಟನಾಥ ವೆಂಕಟನಾಥ, ಎಷ್ಟು ಕೇಳ್ಕೊಂಡ್ರು ಒಪ್ಲಿಲ್ವಲ್ಲ ಇವನು. ಅದಕ್ಕೆ ಅಪ್ಪ ಹೇಳೋದು, ಇವನು ಸಾಮಾನ್ಯ ಅಲ್ಲ ಅಂತ. ನಮ್ಮನ್ನ ತುಳಿಯೋಕೆ ಇವನೇ ಏನೋ ತಂತ್ರ ರೂಪಿಸಿರ್ಬೇಕು. ಹೌದು, ಒಂದು ವೇಳೆ ಏನಾದರೂ ಸತ್ಯವತಿ ಬದುಕಿದ್ರೆ ಇವನೇ ಎಲ್ಲಾದರೂ ಆಕೆನ ಗುಟ್ಟಾಗಿಟ್ಟಿರ್ತಾನೆ. ಇವನ ಮೇಲೆ ಕಣ್ಣಿಡೋದಕ್ಕೆ ಒಬ್ಬ ಸರಿಯಾದ ವ್ಯಕ್ತಿನ ನೇಮಿಸ್ಬೇಕು. ಇಲ್ಲ ಅಂದರೆ ನಮಗುಳಿಗಾಲ ಇಲ್ಲ. ಶ್ರೀಹರಿ, ಹೇಳಪ್ಪ, ಏನಾಯ್ತು? ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ಯಪ್ಪ? ನೋಡ್ಕೊಂಡು ಓಡಾಡೋದಲ್ವಾ? ನಾನೇನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ, ಎಡಕ್ಕೆ ಬಿದ್ದುಬಿಟ್ಟೆ. ಅದಕ್ಕೆ ಹೇಳೋದು, ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ. ಹೌದು ಸ್ವಾಮಿ. ನಾವು ಬೇರೆಯವ್ರಿಗೆ ಕೆಟ್ಟದನ್ನ ಬಯಸಿದ್ರೆ ಮುಂದೆ ನಮಗೆ ಕೆಟ್ಟದಾಗೋದು. ನಾನು ಕೇಳಿ ಬಯಸ್ದೆ, ನೀವು ನನ್ನ ಸೇವೆ ಮಾಡ್ತಾ ಇದ್ದೀರಾ. ದೇವರಂಥ ಮನುಷ್ಯ ನೀವು. ನೀನು ಕೈ ಮುಗಿಬೇಕಾಗಿರೋದು ನನಗಲ್ಲಪ್ಪ, ಆ ಶ್ರೀಹರಿಗೆ. ಅವನ ಧ್ಯಾನ ಮಾಡು, ನಿನ್ನ ನೋವು ಕಮ್ಮಿ ಆಗುತ್ತೆ. ರಾಧಕ್ಕ, ನಡೀರಿ, ನಮ್ ಬೀದಿಗೆ ಹೋಗೋಣ. ಏನ್ ಹೋಗೋದೋ ಏನೋ ಅಮ್ಮ, ನಿನ್ನ ನೋಡಿದ್ರೆ ನನಗ್ ಪಾಪ ಅನ್ಸುತ್ತೆ. ಪಾಪನ? ಯಾಕೆ? ಅಲ್ಲ ಕಮಲಮ್ಮ, ಮುಂಜಾನೆ ಮನೆಯವ್ರಿಗಿಂತ ಮೊದ್ಲೇ ಬೇಗ ಹೇಳ್ತೀಯ, ರಾತ್ರಿ ಎಲ್ರ ಮಗನ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ತಡವಾಗಿ ಮಲ್ಕೋತೀಯ. ನಿನ್ನಂತ ಸೊಸೆ ಪಡೆಯೋಕೆ ಗೋಪಮ್ಮ ಪುಣ್ಯ ಮಾಡಿದ್ಲು ಅಂತ ಅನ್ಸುತ್ತೆ. ಅಂತ ಅತ್ತೆ ಪಡೆಯೋಕೆ ನಾನ್ ಪುಣ್ಯ ಮಾಡಿದ್ದೆ ಅಂತ ಹೇಳಿ? ನನಗ್ ಹಾಗನ್ಸ್ತಾ ಇಲ್ಲ. ಗೋಪಮ್ಮ ಎಲ್ಲ ಸರಿ, ಆದ್ರೆ ಒಂದು ವಿಷಯ ನಂಗಿಷ್ಟ ಆಗ್ಲಿಲ್ಲ. ಯಾವ ವಿಷಯ? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚೋ ಕೆಲಸ ಮಾತ್ರ ಮಾಡಬಾರ್ದು. ನೀವೇನೇನೋ ಮಾತಾಡ್ಬೇಡಿ. ಅವ್ರ ಅಂತ ಕೆಲ್ಸ ಏನ್ ಮಾಡಿದ್ದಾರೆ?
ನೀನು ಗೋಪಮ್ಮನ ಅಣ್ಣನ ಮಗಳು ಅಲ್ವಾ? ಹ್ಮ್ ನಿಮ್ಮ ಅಪ್ಪ ಅಮ್ಮ ಅದೆಷ್ಟು ಆಸೆ ಇಟ್ಕೊಂಡು ನೀನು ಈ ಮನೆ ಕೊಟ್ಟು ಮದ್ವೆ ಮಾಡಿದ್ದಾರೆ. ಆದ್ರೆ ಈಗ ಏನಾಗಿದೆ ನೋಡು. ಏನಾಗಿದೆ? ಅಯ್ಯೋ ಹೇಗೆ ಹೇಳೋದು, ನೀನು ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬ್ಕೊಂಡ್ಬಿಟ್ಟಿದ್ಯಾ. ನಾನು ಈ ಮನೆ ಹಿರಿ ಸೊಸೆ ಎಲ್ಲಾರನ್ನೂ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂತ ಪಾಪ ತುಂಬಾ ಕಷ್ಟಪಡ್ತಿದ್ಯಾ. ನಿನ್ ಹಿಂದೆ ಏನ್ ನಡೀತಾ ಇದೆ ಅಂತ ನಿಂಗೆ ಗಮನಿಸ್ತಾನೆ ಇಲ್ಲ. ಇಲ್ಲಿ ನಿಮ್ಮತ್ತೆ ಅವಳಿಗೆ ಕೊಡ್ತಾ ಇರೋ ಪ್ರಾಮುಖ್ಯತೆ ನಿನಗೆ ಕೊಡ್ತಾ ಇಲ್ಲ. ಕಾರಣ ಇಷ್ಟೆ, ಅವಳು ಶ್ರೀಮಂತರ ಮನೆಯಿಂದ ಬಂದವಳು, ನೀನು ಸಾಧಾರಣ ಕುಟುಂಬದಿಂದ ಬಂದವಳು. ಹೋಗ್ಲಿ, ಈ ಮನೆಗೋಸ್ಕರ ಕತ್ತೆ ತರ ದುಡಿತಾ ಇರೋದು ನಿನ್ ಗಂಡ. ಆದ್ರೆ ಈ ಮನೆಯಲ್ಲಿ ವೆಂಕಟನಾಥಂಗ್ ಸಿಗೋ ಮಾನ್ಯತೆ ನಿನ್ ಗಂಡಂಗ್ ಸಿಗ್ತಾ ಇದ್ಯಾ? ನಾನ್ ಹೇಳೋದ್ ಸರಿ ಇದೆ ಅಂದ್ರೆ ಒಪ್ಕೋ, ಇಲ್ಲ ಅಂದ್ರೆ ಉಗಿದ್ಬಿಡು. ಅಮ್ಮ ಕಮಲಮ್ಮ, ನಿಮ್ಮತ್ತೆ ಈಗ ಸರಸ್ವತಿಗ್ ತೋರಿಸ್ತಾ ಇರೋ ಮುತುವರ್ಜಿ ನಿನಗ್ ತೋರಿಸ್ತಾ ಇದ್ದಾಳ? ಹಾ, ಈಗೀಗ ಅವಳನ್ನ ನೆಲದ ಮೇಲೆ ಕಾಲಿಡೋಕೆ ಬಿಡ್ತಾ ಇಲ್ಲ. ಅವಳು ಹೊಸ್ದಾಗ್ ಬಂದಿದ್ದಾಳಲ್ವಾ, ಮುಂದೇನು ಹೀಗೇನೆ ಬೆಳೆಯೋ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ನನ್ಗೆಲ್ಲ ಸೂಚನೆ ಕಾಣ್ತಿದೆ. ನನಗ್ ಕಾಣ್ದೇ ಇರೋದು ನಿಮಗ್ ಹೇಗ್ ಕಾಣಿಸ್ತಾ ಇದೆ? ಅದಕ್ಕೇನೆ ಅನುಭವ ಅಂತ ಅನ್ನೋದು. ಇವತ್ತು ನಿನ್ನೆ ಗಮನಿಸ್ದೆ ಅಲ್ವಾ, ಒಂದ್ ಕಡೆ ಕೂತಿದ್ ಸರಸ್ವತಿನ ಆ ಕಡೆ ಈ ಕಡೆ ಓಡಾಡಕ್ಕೆ ಬಿಡ್ಲಿಲ್ಲ ನಿಮ್ಮತ್ತೆ. ಇದು ಇನ್ನೂ ಮುಂದುವರಿಯುತ್ತೆ. ಮುಂದೆ ಸರಸ್ವತಿ ಈ ಮನೆಯಲ್ಲಿ ಮೇಲ್ಗೈ ಸಾಧಿಸ್ತಾಳೆ. ನನಗೆ ಹಾಗೇನೂ ಅನ್ನಿಸ್ತಾ ಇಲ್ಲಪ್ಪ. ಅನ್ಸೋಲ್ಲ. ಈಗ ನಿನ್ ಗಂಡನ ಸಂಪಾದನೆ ಕಮ್ಮಿ ಆಗಿದೆ, ಆದ್ರೂ ಕಷ್ಟದಲ್ಲಿ ಮನೆ ತೂಗಿಸ್ತಾ ಇದ್ದಾನೆ. ವೆಂಕಟನಾಥ ಮಠದಲ್ಲಿ ಕೆಲಸ ಮಾಡ್ಕೊಂಡು ಹಾಯಾಗಿದ್ದಾನೆ. ಈಗ ಅದ್ರಿಂದ ಏನಾಯ್ತು? ಈಗ ಏನೂ ಆಗಿಲ್ಲ, ಮುಂದೆ ಆಗುತ್ತೆ. ನೀನು ಅಣ್ಣ ತಮ್ಮ ಸಾಯೋವರೆಗೂ ಒಟ್ಟಿಗೆ ಇರೋದನ್ನ ನೋಡಿದ್ಯಾ? ನೋಡಿಲ್ಲ, ನೋಡಿರೋಕ್ ಸಾಧ್ಯನೇ ಇಲ್ಲ. ವಾಸುದೇವಾಚಾರ್ಯರು ಸರಸ್ವತಿನ ಈ ಮನೆ ಕೊಟ್ಟಿರೋದು ಈ ಮನೆ ಶ್ರೀಮಂತಿಕೆ ನೋಡಿ ಅಲ್ಲ, ವೆಂಕಟನಾಥನ ಬುದ್ಧಿವಂತಿಕೆ ನೋಡಿ. ಶ್ರೀಮಠದ ಬೆಂಬಲ ವೆಂಕಟನಾಥನಿಗಿರೋದನ್ನ ನೋಡಿ. ನೀವ್ ಒಟ್ಟಿಗೆ ಇರ್ತೀನಿ ಅಂತಂದ್ರು ಅವ್ರ ತಂದೆ ತಾಯಿ ನಿಮ್ಮನ್ನ ಒಟ್ಟಿಗೆ ಇರೋಕ್ ಬಿಡಲ್ಲ. ಈ ಮನೆನ